ಏನಾಯ್ತು ಅಂತ ಗೊತ್ತಾಗ್ತಿಲ್ಲ ವೀರೇಂದ್ರ. ಯಾಕೆ ಹೀಗಾಯ್ತು, ಯಾರು ಮಾಡಿದ್ರು ಒಂದು ಅರ್ಥ ಆಗ್ತಿಲ್ಲ. ಪುಣ್ಯಕ್ಕೆ ನಿನಗೇನೂ ತೊಂದರೆ ಆಗಲಿಲ್ವಲ್ಲ? ನನಗೇನಾಗಿದ್ರೂ ಪರವಾಗಿಲ್ಲ, ಆದರೆ ನನ್ನ ಪ್ರೀತಿಸಿದ ಜನ ನನ್ನ ನೋಡೋಕ್ಕೆ ಅಂತ ಬಂದಾಗ ಹೀಗಾಯ್ತಲ್ಲ ಅನ್ನೋದು ಕೊರಿತಾ ಇದೆ. ಈ ಹುಡುಗಿಗೆ ಮಾತ್ರ ಏನೂ ಆಗಬಾರ್ದು ನರಸಯ್ಯನವರೇ. ಪಾಪ ಯಾರೋ ಏನೋ. ಸುಬ್ಬು, ಈ ಮೀಡಿಯಾದವರು, ಹೈಕಮಾಂಡ್ನವರು ಮೇಲಿಂದ ಮೇಲೆ ಫೋನ್ ಮಾಡ್ತಾನೆ ಇದ್ದಾರೆ. ನೀನೇ ಅಟೆಂಡ್ ಮಾಡಪ್ಪ, ನಾನು ಮಾತಾಡೋ ಪರಿಸ್ಥಿತಿನಲ್ಲಿಲ್ಲ. ಆಮೇಲೆ ಇಲ್ಲಿಗೆ ಬರೋದು ಬೇಡ ಅಂತ ಹೇಳು. ಆಯ್ತು ಯಜಮಾನ್ರೆ. ಈ ವಿಷಯನ ದೊಡ್ಡದು ಮಾಡಬೇಡಿ ಅಂತಲೂ ನೀನೇ ಮಾತಾಡು. ಆಯ್ತು ಯಜಮಾನ್ರೆ. ಡಾಕ್ಟರ್, ಅವ್ರಿಗೇನು ಆಗಿಲ್ಲ ತಾನೇ? ಅವ್ರ ಪರಿಸ್ಥಿತಿ ಹೇಗಿದೆ? ಬೇಕಿದ್ರೆ ಬೆಂಗಳೂರಿಗೆ ಶಿಫ್ಟ್ ಮಾಡೋ ವ್ಯವಸ್ಥೆ ಮಾಡ್ತೀನಿ, ಏರ್ ಆ್ಯಂಬುಲೆನ್ಸ್ ಕರೆಸ್ತೀನಿ. ಅದರ ಅವಶ್ಯಕತೆ ಇಲ್ಲ, ಅವ್ರಿಗಿಲ್ಲೇ ಟ್ರೀಟ್ಮೆಂಟ್ ಕೊಡ್ಬೋದು. ಬುಲೆಟ್ಟು ಅವ್ರ ಎದೆಗಾಗಲಿ ಹೃದಯಕ್ಕಾಗಲಿ ಏನು ಡ್ಯಾಮೇಜ್ ಮಾಡಿಲ್ಲ, ಅವ್ರ ಜೀವಕ್ಕೆ ಏನು ಅಪಾಯ ಇಲ್ಲ. ಆದರೆ ಬುಲೆಟ್ ತೆಗಿಬೇಕಾದ್ರೆ ಇಮಿಡಿಯೇಟ್ ಒಂದು ಆಪರೇಷನ್ ಆಗಬೇಕು. ಮಾಡಿ ಡಾಕ್ಟರ್, ಒಟ್ಟಿನಲ್ಲಿ ಆ ಹುಡುಗಿಗೆ ಏನು ತೊಂದರೆ ಆಗಿದ್ರೆ ಸಾಕು. ಬುಲೆಟ್ ತೆಗೆದ್ರೆ ಅವ್ರ ಜೀವಕ್ಕೇನು ಅಪಾಯ ಇಲ್ಲ, ಆದರೆ ಆಪರೇಷನ್ ಮಾಡಬೇಕು ಅಂದರೆ ಬ್ಲಡ್ ಬೇಕಾಗುತ್ತೆ. ನೋಡಿ, ಅವ್ರದ್ದು ಓ ನೆಗೆಟಿವ್ ಬ್ಲಡ್ ಗ್ರೂಪು, ಇದು ತುಂಬ ರೇರ್ ಗ್ರೂಪು. ಅವರು ಯಾರಿಗೆ ಬೇಕಾದರೂ ಬ್ಲಡ್ನ ಡೊನೇಟ್ ಮಾಡ್ಬೋದು, ಆದರೆ ಅವ್ರು ಯಾರಿಂದನೂ ಬ್ಲಡ್ ತಗೊಳ್ಳೋಕ್ಕಾಗೋದಿಲ್ಲ. ಓ ನೆಗೆಟಿವ್ ಇರೋರಿಗೆ ಅದೇ ಬ್ಲಡ್ ಗ್ರೂಪ್ನವರೇ ಬ್ಲಡ್ ಕೊಡಬೇಕು. ನಮ್ಮ ಆಸ್ಪತ್ರೆಯಲ್ಲಿ ಬ್ಲಡ್ ಸ್ಟಾಕ್ ಇಲ್ಲ. ಬೇರೆ ಸಿಟಿನಲ್ಲಿ ಎಲ್ಲ ಕಡೆ ಫೋನ್ ಮಾಡಿದ್ವಿ, ಎಲ್ಲೂ ಬ್ಲಡ್ ಸಿಗ್ತಾ ಇಲ್ಲ. ನೀವು ಬೇರೆ ಎಲ್ಲಾದರೂ ಬ್ಲಡ್ ಅರೇಂಜ್ ಮಾಡೋಕ್ಕಾಗುತ್ತಾ? ಡಾಕ್ಟರ್, ನಂದು ಓ ನೆಗೆಟಿವ್, ನೀವು ನನ್ನ ಬ್ಲಡ್ ತಗೋಬೋದು. ಹೌದು, ನಮ್ಮ ಶ್ರಾವಣಿದು ಓ ನೆಗೆಟಿವ್ ಬ್ಲಡ್. ವೆರಿ ಗುಡ್. ಹಾಗಾದರೆ ನೀವು ಅವ್ರ ಪ್ರಾಣನ ಕಾಪಾಡ್ಬೋದು. ಆದರೆ ಡಾಕ್ಟರ್, ಶ್ರಾವಣಿ ಅಮ್ಮ ವೃತ್ತದಲ್ಲಿದ್ದರು, ಒಪ್ಪತ್ತು ಊಟ ಮಾಡ್ತಾಯಿದ್ರು, ತುಂಬ ಸುಸ್ತಾಯಿದ್ರು. ಅದರಲ್ಲಿ ಪರವಾಗಿಲ್ಲ ನರಸೇನವ್ರೆ, ಅವಳು ಅಪ್ಪನ ಜೀವನ ಕಾಪಾಡೋದಕ್ಕೋಸ್ಕರ ಅವಳ ಜೀವನ ಪಣಕ್ಕಿಟ್ಟಿದ್ದಾಳೆ. ಅಂಥದ್ರಲ್ಲಿ ನಾನು ಅವಳಿಗೋಸ್ಕರ ಇಷ್ಟು ಮಾಡೋಕ್ಕಾಗಲ್ವಾ? ಡೋಂಟ್ ವರಿ, ಏನು ಪ್ರಾಬ್ಲಮ್ ಆಗಲ್ಲ. ಬ್ಲಡ್ ಕೊಟ್ಟರೆ ಸ್ವಲ್ಪ ಸುಸ್ತಾಗುತ್ತೆ ಅಷ್ಟೇ. ತಕ್ಷಣಕ್ಕೆ ಗ್ಲೂಕೋಸ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಸಿಸ್ಟರ್. ಎಸ್ ಡಾಕ್ಟರ್. ಇವ್ರನ್ನ ಕರ್ಕೊಂಡೋಗಿ ಬ್ಲಡ್ ತಗೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿ. ಬನ್ನಿ ಮೇಡಮ್. ಸರ್ಜರಿ ಮಾಡಿದ್ರೆ ಅವ್ರ ಪ್ರಾಣಕ್ಕೇನು? ಹೇಳಿದ್ನಲ್ಲ, ಜೀವಕ್ಕೇನು ಅಪಾಯ ಇಲ್ಲ, ಆದರೆ ಬ್ಲಡ್ ಸಿಕ್ಕಿ ಕರೆಕ್ಟಾಗಿ ಆಪ್ರೇಟ್ ಆಗಬೇಕು. ದೇವರಿದ್ದಾನೆ, ಡೋಂಟ್ ವರಿ. ವೀರೇಂದ್ರ, ವಿಧಿಯಾಟ ನೋಡು. ಆ ಹುಡುಗಿ ನಿನ್ನ ಜೀವ ಕಾಪಾಡಿದ್ಲು, ಈಗ ಆ ಹುಡುಗಿ ಜೀವ ಕಾಪಾಡೋಕ್ಕೆ ನಿನ್ನ ಮಗಳ ರಕ್ತನೇ ಬೇಕಾಯ್ತು. ಇದನ್ನೇನು ಋಣಾನ ಬಂದ ಅಂತಾರೋ ಅಥವಾ ರಕ್ತ ಸಂಬಂಧ ಅಂತಾರೋ ಗೊತ್ತಿಲ್ಲ. ದೇವ್ರ ದಯದಿಂದ ಯಾರಿಗೂ ಏನೂ ಆಗದಿದ್ರೆ ಸಾಕು. ಏನಾಗ್ತಿದೆ ಈ ಊರಲ್ಲಿ? ಇದೆಲ್ಲ ಹೇಗಾಗಕ್ ಸಾಧ್ಯ? ಕಣ್ಮುಂದೆ ನಡೆದಿರೋದನ್ನು ನಂಬಕ್ಕಾಗ್ತಿಲ್ಲ ನನಗೆ. ಜನ ಎಲ್ಲ ತುಂಬ ಹೆದರಿದ್ದಾರೆ ಅಮ್ಮವ್ರೆ. ಈ ಆ್ಯಂಬುಲೆನ್ಸು, ಪೊಲೀಸು, ಗಲಾಟೆ ಇದೆಲ್ಲ ನೋಡಿ ಆಸ್ಪತ್ರೆ ಮನೆ ಹತ್ರ ಸೇರಿದ್ರು. ನಾನೇ ಸಮಾಧಾನ ಮಾಡಿ ಕಳಿಸಿದ್ದೀನಿ. ನೀರು ಹೇಗಿದ್ದಾನೆ? ಯಜಮಾನ್ರಿಗೆ ಏನೂ ಆಗಿಲ್ಲ, ಅವ್ರು ಆರಾಮಾಗಿದ್ದಾರೆ. ಆ ಹುಡುಗಿ ಬಗ್ಗೆನೇ ಏನೂ ಗೊತ್ತಿಲ್ಲ. ನಮ್ಮ ಯಜಮಾನ್ರು ಫೋನ್ ಮಾಡಿದ್ರು, ಈಗಷ್ಟು ಆಪರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋಗಿದ್ದಾರಂತೆ. ಆದರೆ ಪ್ರಾಣಕ್ಕೇನೂ ಅಪಾಯ ಇಲ್ಲ ಅಂತ ಹೇಳ್ತಿದ್ರು. ಪಾಪದ ಮಗು ಅದು, ಆ ಕೂಸಿಗೇನು ಆಗಬಾರ್ದು. ಯಾರು ಹೆತ್ತು ಕೂಸೋ ಅದು.
ಈ ಮನೆ ಜೀವ ಉಳಿಸ್ಬಿಡ್ತು. ಯಾವ ಜನ್ಮದ ಋಣಾನುಬಂಧನೋ ಏನೋ. ಅಷ್ಟು ಜನ ಇದ್ರು, ಅವಳು ಬಂದು ವೀರನ್ ಕಾಪಾಡಿದ್ಲು. ಆ ಮಗುಗೇನೋ ಆಗ್ಬಾರ್ದು. ಬದ್ದು ಅಮ್ಮೋರೆ, ಇದನ್ನೆಲ್ಲ ಯಾರು ಮಾಡಿರಬಹುದು ಅಂತ ಅನ್ಸುತ್ತೆ ನಿನಗೆ? ಯಾರು ಅಂತ ಹೇಗೆ ಹೇಳಕ್ಕೆ ಸಾಧ್ಯಮ್ಮ? ಯಜಮಾನ್ರದು ಚಿನ್ನದಂಥ ಗುಣ. ಅವ್ರಿಗೆ ಶತ್ರುಗಳಿದ್ದಾರೆ ಅಂದರೆ ಹೇಗೆ ಸಾಧ್ಯ? ಆದರೆ ರಾಜಕೀಯ ಅಂತ ಬಂದರೆ ಧರ್ಮರಾಯನಿಗೂ ಶತ್ರುಗಳಿದ್ರು, ಶ್ರೀಕೃಷ್ಣನಿಗೂ ಶತ್ರುಗಳಿದ್ರು, ಪ್ರಭು ಶ್ರೀರಾಮನಿಗೂ ಶತ್ರುಗಳಿದ್ರು. ಇದೆಲ್ಲ ಯಾಕೆ ನಡೀತು ಅಂತಲೇ ಗೊತ್ತಾಗ್ತಿಲ್ಲ. ಗೊತ್ತಾಗತ್ತೆ, ಗೊತ್ತಾಗೇ ಆಗತ್ತೆ. ಗೊತ್ತಾಗೋವರೆಗೂ ನಾನು ಬಿಡೋದಿಲ್ಲ. ಇಲ್ಲ, ಈ ಮುದುಕಿ ಈ ವಿಷಯನ ಇಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾಳೆ ಅಂದ್ರೆ ಇವಳಿದನ್ ಸುಮ್ಮನೆ ಬಿಡಲ್ಲ. ಒಂದ್ ವೇಳೆ ವೀರು ಬಿಟ್ರು ಈ ಮುದುಕಿ ಬಿಡಲ್ಲ. ಇದನ್ನ ಕೆದಕಿ 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 ಬಾಲದಿಂದ ತಲೆವರೆಗೂ ತಂದಿಡ್ತಾಳೆ. ಸಾಲಿಗ್ರಾಮದಲ್ಲಿ ಇದುವರೆಗೂ ಇಂಥ ಕೆಟ್ಟ ಘಟನೆ ನಡೆದಿರಲಿಲ್ಲ. ಆದ್ರೆ ಇವತ್ತು ಇಂಥ ದೊಡ್ಡ ಅನಾಹುತವೇ ಆಗಿ ಹೋಗಿದೆ. ಎಷ್ಟೋ ವರ್ಷಗಳ ಹಿಂದೆ ನನ್ನ ಮಗಳ ಕಣ್ಮರೆ ಆದಾಗ್ಲೂ ಜನ ಹೀಗೆ ಗಾಬರಿ ಆಗಿದ್ರು. ಅದಾದ್ಮೇಲೆ ಇಲ್ಲಿವರೆಗೂ ಇಂಥ ಘಟನೆ ನಡೆದಿರಲಿಲ್ಲ. ಆದ್ರೆ ಮತ್ತೆ ಹೀಗೆ ನಡೆದಿದೆ ಅಂದ್ರೆ ಏನರ್ಥ? ಕಡೆ ಸಾರಿ ಈ ಉತ್ಸವ ನಡೆದಾಗ ನನ್ನ ಮಗಳಿದ್ಲು. ಅವಳು ಕಣ್ಮರೆ ಆದ್ಮೇಲೆ ಮತ್ತೆ ಈಗ ಈ ಉತ್ಸವ ನಡೀತಿದೆ, ಮತ್ತೆ ಹೀಗೆಲ್ಲ ಆಗ್ತಿದೆ ಅಂತಂದ್ರೆ ಈ ಕೆಲಸನ ಈ ಊರವ್ರು ಮಾಡಿರೋದಲ್ಲ. ಉತ್ಸವಕ್ಕೆ ಬಂದಿರೋರು ಯಾರೋ ಈ ಕೆಲಸ ಮಾಡಿರ್ತಾರೆ. ಅದು ಯಾರು ಅಂತ ಗೊತ್ತಾಗ್ಲೇಬೇಕು. ಈ ಮುದುಕಿ ಕೆದಕಿ ಕೆದಕಿ ಜಾಡ್ ಹಿಡಿತಿದ್ದಾಳಲ್ಲ. ಪದ್ದು, ಅಮ್ಮ, ನರ್ಸಯ್ಯಂಗೆ ಹೇಳು, ಈ ಜಿಲ್ಲೆ SP ಮತ್ತೆ MLA ತಕ್ಷಣ ಬಂದು ನನ್ನ ಹತ್ರ ಮಾತಾಡಬೇಕು ಅಂತ. ಆಯ್ತಮ್ಮ. ವೀರು ಸಾಲಿಗ್ರಾಮದ ಮೇಲೆ ಇಟ್ಟಿರೋ ಪ್ರೀತಿಯಿಂದನೋ ಅಥವಾ ಈ ಊರಿಗೆ ಕಳಂಕ ಬರಬಾರ್ದು ಅನ್ನೋ ದೃಷ್ಟಿಯಿಂದನೋ ತಪ್ಪು ಮಾಡಿದವರನ್ನ ಕ್ಷಮಿಸಿದ್ರು ಕ್ಷಮಿಸಬಹುದು. ಆದ್ರೆ ನಾನು ಕ್ಷಮಿಸೋದಿಲ್ಲ. ಸಾಲಿಗ್ರಾಮದಲ್ಲಿ ಮತ್ತೆ ಇಂಥ ಘಟನೆ ನಡೀಬಾರ್ದು ಅಂತಂದ್ರೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು. ಅವ್ರು ಕೊಡೋ ಶಿಕ್ಷೆ ಹೇಗಿರಬೇಕು ಅಂತಂದ್ರೆ ಸಾಲಿಗ್ರಾಮದ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡೋರಿಗೆ ಭಯ ಹುಟ್ಟಿಸ್ಬೇಕು. ಹಾಗಿರ್ಬೇಕು. ತಪ್ಪು ಯಾರೇ ಮಾಡಿದ್ರೆ ನಾನಂತೂ ಅವರನ್ನು ಸುಮ್ಮನೆ ಬಿಡೋದಿಲ್ಲ. ಇಂದ್ರ, ನಾನು ಹೊರಟೆ ಕಣೆ. ಬಂದೆ ರೀ. ಟೈಮ್ ಆಯ್ತು ರೀ. ವರದಾ ವರಲಕ್ಷ್ಮಿ ಜಾತಕ ಎರಡೂ ಇದೆ. ಈಗ ಗುರುಗಳು ಏನು ಹೇಳ್ತಾರೋ ಎಲ್ಲ ಸರಿಯಾಗಿ ಕೇಳ್ಕೊಳ್ಳಿ. ರೀ, ಒಂದ್ ಕೆಲಸ ಮಾಡ್ರಿ, ಅವ್ರು ಏನೇ ಹೇಳಿದ್ರು ಸರಿ, ಎಲ್ಲ ನೀಟಾಗಿ ನೋಟ್ ಮಾಡ್ಕೊಂಬಿಡಿ. ಬೇಡ ಬೇಡ ಬೇಡ, ಅವನ್ ಕೆಲಸ ಮಾಡ್ರಿ, ಅವ್ರು ಏನೇ ಹೇಳಿದ್ರು ಎಲ್ಲಾನು ನೀಟಾಗಿ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಂಡ್ ಬಂದ್ಬಿಡಿ. ಒಂದ್ ಪಾಯಿಂಟ್ ಮಿಸ್ ಆಗ್ಬಾರ್ದು. ಆಯ್ತಾಯ್ತು, ಅದನ್ನ ಎಷ್ಟೊತ್ತಿ ಹೇಳ್ತೀಯ? ಅಯ್ಯೋ, ಹಾಗಲ್ಲ ರೀ. ಜಾತಕದಲ್ಲಿ ಏನಾದ್ರೂ ದೋಷ ಇದ್ರೆ ಅವರೇ ಶಾಂತಿ ಮಾಡೋದಕ್ಕೂ ಹೇಳ್ತಾರೆ. ಯಾಕಂದ್ರೆ ವರಲಕ್ಷ್ಮಿ ಮನೆಯವರು ಎಲ್ಲಿ ಜಾತಕ ತೋರಿಸ್ತಾರೋ ಏನ್ ಕತೆನೋ, ನಮ್ಗದು ಬೇಡ. ಯಾವುದಕ್ಕೂ ವರಲಕ್ಷ್ಮಿ ಹುಟ್ಟಿದ್ದು ಗಳಿಗೆ ಟೈಮು ಎಲ್ಲ ನಿಮ್ಮ ಹತ್ರ ಇದೆಯಲ್ಲ, ಅದನ್ನ ಹೇಳಿ ಕೇಳ್ಕೊಂಬಂದ್ಬಿಡಿ. ಅಮ್ಮ, ನಾವಿಬ್ರು ಪ್ರೀತಿಸಿದಾಗಿದೆ, ಮನೆಯವರೆಲ್ಲ ನಮ್ಮ ಮದುವೆ ಒಪ್ಕೊಂಡು ಹೋಗಿದೆ. ಇವಾಗ ಈ ಜಾತಕ ಎಲ್ಲ ಬೇಕಾ ಅಮ್ಮ? ಅಯ್ಯೋ ಶಿವನೇ, ಬೇಕು ಕಣೋ. ನೀನ್ ಆ ಹುಡುಗಿನ ಬರೀ ಪ್ರೀತಿಸ್ಬಿಟ್ರೆ ಮುಗ್ದೋಯ್ತು.
ಗೊತ್ತಾಯ್ತಾ? ಪ್ರೀತಿ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆದ್ರೆ ನೀವಿಬ್ರು ಜಾತಕ ಹೊಂದ್ಕೊಳ್ಳೋದು ಬೇಡ್ವಾ? ಕಂಕಣ ಬಲ ಕೂಡ್ ಬಂದು ಮಾಡೋ ಮದ್ವೆ. ಹೋಗಲ್ವಾ? ಅಯ್ಯೋ ದೇವ್ರೆ, ಏನೋ ಹೀಗ್ ಮಾತಾಡ್ತಿದ್ಯಾ? ನೋಡ್ರಿ ಹೀಗ್ ಮಾತಾಡ್ತಿದ್ದಾನೆ ಇವನು. ಹಾ ಮದ್ವೆ ಆಗೋಕ್ ಮುಂಚೆನೆ ಮದ್ವೆ ಮುರಿದೋಗೋ ಮಾತಾಡ್ತಿದ್ದಾನೆ. ಅವನು ಹೇಳಿದ ಅರ್ಥ ಬೇರೆನೆ ಕಣೆ. ನೋಡಪ್ಪ ವರ್ದ, ಜಾತಕ ಕೂಡಿ ಮದುವೆ ಆಗಲ್ಲ ಅನ್ನೋ ಥರ ಮಾತು ಬೇಡ. ಮನುಷ್ಯನೇ ಸರಿ ಇಲ್ಲ ಅಂದರೆ ಜಾತಕನಾದರೂ ಏನು ಮಾಡೋಕ್ಕೆ ಸಾಧ್ಯ? ಆದರೂ ಜಾತಕ ತೋರಿಸಿ ಕಂಕಣ ಬಾಲ ಕೂಡ್ ಬಂದು ಮದುವೆ ಮಾಡಿದ್ರೆ ಶುಭ ಅಂತ ನಮ್ಮ ನಂಬಿಕೆ. ಅಪ್ಪ, ಪ್ರೀತಿಗಿಂತ ದೊಡ್ಡ ನಂಬಿಕೆ ಯಾವುದಿದೆ ಅಪ್ಪ? ನೋಡಿದ್ರಾ, ಇವನಿಗೆ ಮಾತ್ಕೊಡಕ್ಕಾಗತ್ತಾ ನಾವು? ಎಷ್ಟು ಮಾತಾಡ್ತದ ನೋಡಿ. ಮೊದ್ಲೆಲ್ಲ ಇಷ್ಟು ಮಾತಾಡ್ತಿರ್ಲಿಲ್ಲ. ಆ ವರಲಕ್ಷ್ಮಿನ ತುಂಬಾ ಜಾಣೆ ಅಂತೀರಲ್ಲ, ಅದೇ ಅವಳಿಂದಾನೇ ಇಷ್ಟೆಲ್ಲ ಕಲ್ತಿರೋದು ಇವನು. ಆಯ್ತಾಯ್ತು, ಈಗೇನು ನಾನು ಹೊರಡ್ಲಾ ಬೇಡವೋ? ಇನ್ನು ಏನ್ ನೋಡ್ತಾ ನಿಂತಿದ್ದೀರಾ? ಕತೆ ಕೇಳ್ಕೊಂಡು ಹೋಗಿ, ಟೈಮ್ ಆಯ್ತು. ನನಗೆ ಬೇಕಾದಷ್ಟು ಕೆಲಸ ಇದೆ. ಹೇಳಿದ್ನಲ್ಲ, ಎಲ್ಲ ರೆಕಾರ್ಡ್ ಮಾಡ್ಕೊಂಡು ಬನ್ನಿ, ಒಂದ್ ಪಾಯಿಂಟ್ ಮಿಸ್ ಆಗ್ಬಾರ್ದು. ಆಯ್ತಾಯ್ತು. ಇಷ್ಟೊತ್ತು ಮಾತಾಡ್ಸ್ತಾ ನಿಂತಿದ್ದವಳು ಇವಳು ಈಗ ನನ್ನೇ ಹೋಗು ಅಂತ ಅವಸರ ಮಾಡ್ತಾಳೆ. ಎಲ್ಲ ನನ್ನ ಕರ್ಮ. ಅಪ್ಪ, ನಿಮ್ಮ ಮದ್ವೆನೂ ಜಾತ್ರೆ ನೋಡೇ ಮಾಡಿದ್ರಾ? ಹೌದಪ್ಪ, ಅದಕ್ಕೆ ತಾನೇ ನಿಮ್ಮ ಅಮ್ಮನ ಅಂತ ಅವಳನ್ನ ಸಹಿಸ್ಕೊಂಡು ಇನ್ನೂ ನಾವಿಬ್ರು ಒಂದಾಗೇ ಇರೋದು. ಅಪ್ಪ, ನೀನು ಜಾತಕ ಕೇಳಕ್ ಹೋಗ್ತಿದ್ಯಾ? ಹೂನಮ್ಮ, ಅದಕ್ಕೇನಾದ್ರು ನಿನ್ ತಕರಾರಿದ್ಯಾ? ಅಪ್ಪ, ನಂದೇನೋ ತಕರಾರಿಲ್ಲ. ನಂದು ಮತ್ತೆ ಸುಬ್ಬು ಜಾತಕ ನನ್ನ ಹತ್ರ ಇದೆ, ಇದನ್ನು ಕೊಡ್ತೀನಿ. ಇದನ್ನು ತಗೊಂಡೋಗಿ ನಂದು ಮತ್ತೆ ಸುಬ್ಬು ಜಾತಕ ತೋರಿಸಿ ಹೊಂದಾಣಿಕೆ ಆಗುತ್ತಾ ಅಂತ ಕೇಳ್ಕೊಂಬರ್ತೀರಾ? ಮಗಳಾದವಳು ಅಪ್ಪನ ಹತ್ರ ಕೇಳೋ ಮಾತನ್ನ ಮಾತು. ಇದನ್ನೆಲ್ಲ ಕೇಳೋಕ್ಕೆ ನಿಮ್ಗೆ ಸ್ವಲ್ಪನೂ ನಾಚಿಕೆ ಆಗಲ್ವಾ? ಅಪ್ಪ, ಇರೋದನ್ನ ಇದ್ದಾಗ ಕೇಳೋದಕ್ಕೆ ಏನಕ್ಕಪ್ಪ ನಾಚಿಕೆ? ಈ ವಿಷಯ ಎಲ್ರಿಗೂ ಗೊತ್ತು ತಾನೆ. ನನಗೆ ಡೌ ಮಾಡ್ಕೊಂಡೆಲ್ಲ ಬದುಕಕ್ ಬರಲ್ಲ. ಶ್ರೀವಲ್ಯ ಅಂದ್ರೆ ಸ್ಟ್ರೇಟ್ ಫಾರ್ವರ್ಡ್. ಇವಾಗ ಏನು, ಈ ಜಾತಕ ಕೊಡ್ತೀನಿ, ಕೇಳ್ಕೊಂಬರ್ತೀಯ ಇಲ್ವಾ? ಮೊದಲು ನಿಮ್ಮ ಅಮ್ಮನ ಒಂದು ಮಾತು ಕೇಳ್ಕೊಂಡ್ ಬರ್ತೀನಿ. ಅವ್ಳು ಓಕೆ ಅಂದ್ರೆ ಜಾತಕ ತಗೊಂಡೋಗ್ತೀನಿ. ಅಪ್ಪ, ಒಂದ್ ನಿಮಿಷ. ನಂದು ಮತ್ತೆ ಸುಬ್ಬು ಜಾತಕ ಏನಾದ್ರು ಹೊಂದ್ಕೊಂಡ್ಬಿಟ್ರೆ ಹೆಣ್ಣು ಕೊಟ್ಟು ಹೆಣ್ಣು ತರೋ ಶಾಸ್ತ್ರ ಮಾಡ್ಬೋದು. ಆಮೇಲೆ ಒಂದೇ ಚಪ್ರದಲ್ಲಿ ಡಬಲ್ ಮದ್ವೆ, ಫುಲ್ ಖರ್ಚು ಕಮ್ಮಿ. ಓಹೋ, ಇಂಥ ಯೋಚನೆ ಬೇರೆ ಇದೆಯೋ ತಮ್ಗೆ? ಇಂದ್ರ. ಅಪ್ಪ, ಅಮ್ಮ ಯಾಕೆ ಇಷ್ಟೊಂದು ಹೆದರ್ಕೋತೀಯ ನೀನು? ನಾನಂತೂ ನನ್ನ ಸುಬ್ಬುನ ಈ ರೀತಿ ಎಲ್ಲ ಕಂಟ್ರೋಲ್ ಮಾಡಲ್ಲ ಅಪ್ಪ. ಈ ಜಾತಕ ಹೊಂದುತ್ತೋ ಬಿಡುತ್ತೋ ಅದು ನನಗೆ ಗೊತ್ತಿಲ್ಲ. ಆದ್ರೆ ಆ ಮನೆಗೆ ನಾನೇ ಸೊಸೆ ಆಗೋದು, ಅದಂತೂ ಫಿಕ್ಸು. ನೀನ್ ಹೊರಡು. ಎಂತ ಮಕ್ಕಳು, ಒಬ್ಬೊಬ್ರು ಒಂದೊಂದು ಮುತ್ತು. ಗಾಬರಿ ಆಗಬೇಡಿ ಮೇಡಮ್, ಪೇಷಂಟ್ಗೆ ಏನೂ ಆಗಲ್ಲ. ನೀವು ಬ್ಲಡ್ ಕೊಡ್ತಿದ್ದಾಗೆ ಆಪ್ರೇಷನ್ ಮಾಡ್ತಾರೆ, ಬುಲೆಟ್ ತೆಗಿತಾರೆ. ಸೊ ಪೇಷಂಟ್ಗೆ ಯಾವುದೇ ರೀತಿ ಪ್ರಾಣಾಪಾಯ ಆಗಲ್ಲ. ಮೇಡಮ್, ಯಾರಿ ನೀವು? ಒಳಗೆ ಯಾಕೆ ಬಂದಿದ್ದೀರಾ? ದಯವಿಟ್ಟು ಆಚೆ ಇರಿ. ಸುಬ್ಬು, ನೀನು ಯಾಕೆ ಬರೋಕ್ಕೆ ಹೋದೆ? ಅದು ನೀವು ಬ್ಲಡ್ ಕೊಡ್ತಿದ್ದೀರಾ ಅಂತ ಗೊತ್ತಾಯ್ತು. ಅದನ್ನು ತಿಳ್ಕೊಂಡು ನಂಗೆ ಸಖತ್ ಟೆನ್ಷನ್ ಆಗೋಯ್ತು ಮೇಡಮ್. ನೀವು ಬ್ಲಡ್ ಕೊಡ್ತಿರುವಾಗ ತುಂಬ ಭಯ ಆಗ್ಬಿಟ್ರೆ ಅಂತ ನಾನು ಬಂದ್ಬಿಟ್ಟೆ. ಸೋ ಸ್ವೀಟ್ ಆಫ್ ಯು. ಅದಕ್ಕೆ ನಿನ್ನ ನನ್ನ ಹುಡುಗ ಅನ್ನೋದು. ನನ್ನ ಸೆಲೆಕ್ಷನ್ ಎಷ್ಟು ಪರ್ಫೆಕ್ಟ್ ಆಗಿದೆ ಅಲ್ವಾ? ತಟ್ಟಿ ನಾನು ಇಷ್ಟು ದಿನ ನನಗೆ ಅರ್ಥನೇ ಆಗಲಿಲ್ಲ ಈ ಕಾಳಜಿಯಲ್ಲಿ ಪ್ರೀತಿ ಇದೆ ಅಂತ. ಇಲ್ಲ ಇಲ್ಲ, ಹಾಗೆಲ್ಲ ಇಲ್ಲಿರೋ ಆಗಿಲ್ಲ. ನೀವು ಹೊರಗಡೆ ಇರಿ, ಬ್ಲಡ್ ಕೊಟ್ಟ ಮೇಲೆ ಅವರೇ ಬರ್ತಾರೆ. ಸಿಸ್ಟರ್, ಪ್ಲೀಸ್ ಸಿಸ್ಟರ್, ಅವನಿಲ್ಲೇ ಇರಲಿ, ಇಲ್ಲಾಂದರೆ ನನಗೆ ಭಯ ಆಗುತ್ತೆ. ಹಾಗೆಲ್ಲ ಅವ್ರು ಇರೋ ಆಗಿಲ್ಲ. ಪ್ಲೀಸ್ ಸಿಸ್ಟರ್, ಪ್ಲೀಸ್. ಓಕೆ ಸರಿ, ನೀವಿಲ್ಲೇ ಇರಿ, ಪರವಾಗಿಲ್ಲ. ಅದೇ ಡಾಕ್ಟ್ರು ಬಂದ ಕೂಡಲೇ ಹೊರಗಡೆ ಹೋಗಬೇಕು. ಓಕೆ ಸಿಸ್ಟರ್, ಥ್ಯಾಂಕ್ ಯು. ಮೇಡಮ್, ಬ್ಲಡ್ ಕೊಡ್ತಿದ್ದಂಗೆ ಎಳ್ನೀರು, ಜ್ಯೂಸು ಎಲ್ಲ ರೆಡಿ ಇರುತ್ತೆ. ನೀವು ಕುಡಿದ್ಬಿಟ್ರೆ ಆರಾಮಾಗ್ಬಿಡ್ತೀರ. ಏನೂ ಪರವಾಗಿಲ್ಲ ಸುಬ್ಬು, ಮೊದಲು ಸಾವಿತ್ರಿ ಸರಿ ಹೋಗಬೇಕು, ಅದು ಮುಖ್ಯ. ಹೌದು, ಯಜಮಾನ್ರ ಪ್ರಾಣ ಉಳಿಸಿದ್ದಾರೆ ಅಂದಮೇಲೆ ಅವ್ರ ಪ್ರಾಣನೂ ನಮ್ಮ ಮುಖ್ಯನೇ. ಹೇ ಸುಬ್ಬು, ನನಗೆ ಭಯ ಆಗುತ್ತೆ ಅಂತ ಹೇಳಿ ನೀನೇ ಭಯ ಪಡ್ತಿದ್ಯಲ್ಲ. ಮೇಡಮ್, ನನ್ನ ಕೈಗೆ ಚುಚ್ಚಿದ್ರೆ ಪರವಾಗಿಲ್ಲ ಮೇಡಮ್, ನಿಮ್ಮ ಕೈಗೆ ಚುಚ್ತಾ ಇದ್ದಾರೆ, ಅದನ್ನ ನೆನೆಸ್ಕೊಂಡ್ರೆ ನನಗೆ ಭಯ ಆಗ್ತಾ ಇದೆ. ಪಾಪ ನೀವು
ಈ ನೋವನ್ನೆಲ್ಲ ಅದು ಹೇಗೆ ಸಹಿಸ್ಕೋತಿರೋ ಏನೋ. ಸಿಸ್ಟರ್, ಸ್ವಲ್ಪ ನಿಧಾನವಾಗಿ ಚುಚ್ಚಿ. ನಮಗೆ ಗೊತ್ತು ಬಿಡಿ ಸರ್, ಅದಕ್ಕೆ ಯಾರನ್ನೂ ಒಳಗಡೆ ಬಿಡಲ್ಲ ಅಂತ ಹೇಳೋದು. ಏನ್ ಸುಬ್ಬು ನೀನು, ನನಗೆ ಬರೀ ಒಂದು ಸೂಜಿ ಚುಚ್ಚಿದ್ರು ನಿನಗೆ ಸಹಿಸ್ಕೊಳಕ್ಕಾಗಲ್ವಾ? ನಾಳೆ ದಿನ ನಮ್ಮಿಬ್ರು ಮದುವೆ ಆಗಿ ನಾನು ಗರ್ಭಿಣಿಯಾಗಿ ನನಗೆ ಹೆರಿಗೆ ಆಗೋ ಟೈಮಲ್ಲಿ ನೀನು ಇನ್ನೆಷ್ಟು ಒದ್ದಾಡಬೇಕೋ ಏನೋ. ಯಾಕೋ ನನ್ನ ಇಷ್ಟೊಂದು ಕೇರ್ ಮಾಡ್ತೀಯಾ? ಯಾಕೋ ಏನು ಬಂತು? ನಿನಗೂ ನನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿ, ಅದಕ್ಕೆ ಅಲ್ವೇನೋ? ಸರ್, ಈ ಕಡೆ ತಿರುಗಿ. ಮೇಡಮ್ಮೇ ಆರಾಮಾಗಿದ್ದಾರೆ, ಬ್ಲಡ್ ಕೂಡ ಹೋಗ್ತಾ ಇದೆ. ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಕಣ್ ಬಿಡಿ ಸರ್. ಓಹ್, ಚುಚ್ಬಿಟ್ರಾ? ಮೇಡಮ್, ನಿಮ್ಗೇನು ನೋವಾಗಿಲ್ಲ ತಾನೇ? ನೋವು ಆಗಿರಲ್ಲ ಬಿಡಿ ಸರ್. ಇವಾಗ ಡಾಕ್ಟ್ರು ಬರೋ ಹೊತ್ತಾಯ್ತು, ದಯವಿಟ್ಟು ಆಚೆ ಹೋಗಿ. ಈ ರೀತಿ ಎಲ್ಲ ಯಾರು ಇಲ್ಲಿಗೆ ಬರಬಾರ್ದು. ಒಂದು ವೇಳೆ ಬ್ಲಡ್ ರಿಲೇಟಿವ್ಸ್ ಇದ್ರೆ ಮಾತ್ರ ಬರ್ಬೋದು. ನೀವು ಆಚೆ ಹೋಗಿ. ಬ್ಲಡ್ ರಿಲೇಟಿವ್ಸಾ? ಸಿಸ್ಟರ್, ಸುಬ್ಬುನ ಒಂಥರ ನನಗೆ ಬ್ಲಡ್ ರಿಲೇಟಿವೇ. ಸುಬ್ಬು ನನ್ನವನೇ. ಅಣ್ಣ, ಬ್ಲಡ್ ತಗೋತಿದ್ದಾರಂತೆ. ಪ್ರಾಣಕ್ಕೇನು ಅಪಾಯ ಇಲ್ಲ ಅಂತ ಅವರೇ ಹೇಳಿದಾರಲ್ಲ. ವೆರಿ ಗುಡ್. ಈಗ ಸ್ವಲ್ಪ ಸಮಾಧಾನ ಆಯಿತು. ನಿನಗೆ ನೆನಪಿದೆ ವೀರೇಂದ್ರ, ನಂದಿನಿ ಅಮ್ಮವ್ರದ್ದು ಅದೇ ಬ್ಲಡ್ ಗ್ರೂಪ್. ಈಗ ಶ್ರಾವಣಿ ಅಮ್ಮವರು ಅದೇ ಬ್ಲಡ್ ಗ್ರೂಪಲ್ಲಿ ಹುಟ್ಟಿದ್ದಾರೆ. ಒಟ್ಟಿನಲ್ಲಿ ದಾನ ಮಾಡೋ ಗುಣ ಅವರ ರಕ್ತದಿಂದಾನೇ ಬಂದಿದೆ. ಅತ್ತೆಯವರೆಲ್ಲಿದ್ದಾರೆ? ಅವ್ರಿಗೆ ಈ ವಿಷಯ ಅಮ್ಮವ್ರಿಗೆ ಸಮಾಧಾನ ಮಾಡೋಕ್ಕಂತಾನೆ ಪದ್ದು ಅವ್ರ ಮನೆ ಹತ್ರ ಹೋಗಿದ್ದಾನೆ. ನಿನಗೇ ಗೊತ್ತಲ್ಲ ವೀರೇಂದ್ರ, ಊರಲ್ಲಿ ಇಂಥದ್ದೆಲ್ಲ ನಡೆದಿದೆ ಅನ್ನೋದನ್ನು ಅವರು ಸಹಿಸಲ್ಲ. ಅಂಥದ್ರಲ್ಲಿ ನಿನ್ನ ಮೇಲಿನ ಸಂಚು ನಡೆದಿದೆ ಅಂದರೆ ಇದನ್ನು ಅವ್ರು ಹೇಗೆ ತಗೋತಾರೋ ಏನೋ. ನನಗೆ ಅದೇ ಟೆನ್ಷನ್ ಆಗ್ತಿದೆ ನರ್ಸಯ್ಯನವರೇ. ಮೊದಲೇ ಅತ್ತೆಯವ್ರಿಗೆ ಕೋಪ ಜಾಸ್ತಿ. ಆ ಕೋಪದಲ್ಲಿ ಏನು ನಿರ್ಧಾರ ತಗೋತಾರೋ ಗೊತ್ತಾಗ್ತಾ ಇಲ್ಲ. ಏನು ಮಾಡೋಕ್ಕಾಗತ್ತಪ್ಪ, ಅವ್ರು ಯಾವ ನಿರ್ಧಾರ ತಗೊಂಡ್ರು ನಾವು ತಲೆಯಬಾಗಬೇಕಷ್ಟೆ. ಆದರೆ ಇದನ್ನು ಮಾಡಿರೋರು ಯಾರು ಅಂತ ಗೊತ್ತಾಗೋರಿಗೂ ಅವರು ಮಾತ್ರ ಸುಮ್ಮನೆ ಇರಲ್ಲ. ಮೊಮ್ಮಗಳ ಮೇಲಿನ ಪ್ರೀತಿ, ನನ್ನ ಮೇಲಿನ ಮಮಕಾರ, ಊರಿನಲ್ಲಿ ಹೀಗಾಯ್ತಲ್ಲ ಅನ್ನೋ ಬೇಸರ, ಇದೆಲ್ಲ ಇಟ್ಕೊಂಡು ಕೋಪದಲ್ಲಿ ಏನು ನಿರ್ಧಾರ ತಗೋತಾರೋ ಗೊತ್ತಾಗ್ತಾ ಇಲ್ಲ. ನೀವು ಹೇಳಿದಾಗೆ ಅವ್ರೇನು ನಿರ್ಧಾರ ತಗೋತಾರೋ ಅದಕ್ಕೆ ನಾವೆಲ್ಲರೂ ತಲೆ ಬಾಗಬೇಕಷ್ಟೆ. ನಿಮಗಿದ್ರ ಬಗ್ಗೆ ಸ್ವಲ್ಪನೂ ಮಾಹಿತಿ ಇರಲಿಲ್ವಾ? ಎಷ್ಟೋ ವರ್ಷಗಳ ಮೇಲೆ ನನ್ನ ಅಳಿಯ, ನನ್ನ ಮೊಮ್ಮಗಳು ಈ ಊರಿಗೆ ಬಂದಿದ್ದಾರೆ. ವೀರು ಈ ಊರಿನ ಮಗ, ಈ ದೊಡ್ಡ ಮನೆ ಅಳಿಯ. ಹಾಗೆ ಈ ರಾಜ್ಯದ ವಿದ್ಯಾಮಂತ್ರಿ. ಒಬ್ಬ ಮಂತ್ರಿಗೆ ಸರಿಯಾದ ಸೆಕ್ಯೂರಿಟಿ ಕೊಡಬೇಕಾಗಿರೋದು ನಿಮ್ಮ ಕರ್ತವ್ಯ ಅಲ್ವಾ? ಏನು ಮಾಡೋದು ಅಮ್ಮವ್ರೆ, ಡಿಪಾರ್ಟ್ಮೆಂಟ್ನವರು ಊರು ಒಳಗಡೆ ಬರಬಾರ್ದು ಅಂತೇಳಿ ಮಿನಿಸ್ಟ್ರು ಸಾಹೇಬರು ನಮ್ಮನ್ನೆಲ್ಲ ಊರು ಹೊರಗಡೆ ಇರಿಸಿದ್ರು. ಅದು ಅಲ್ಲದೆ ಪೊಲೀಸ್ನವರು ಈ ಊರಿನ ಒಳಗಡೆ ಬರಬಾರ್ದು ಅನ್ನೋದೇ ಈ ಊರಿನ ಪದ್ಧತಿ. ಇದೇನಿದು? ಈ ಮುದುಕಿ SP MLA ಕರೆಸಿದಾಳಲ್ಲ. ಹಾಗಾದ್ರೆ ವಿಷಯ ತುಂಬಾ ಸೀರಿಯಸ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಏನ್ ಮಾಡೋದೀಗ? ಬರಬಾರ್ದು ಅನ್ನೋ ಪದ್ಧತಿ ಇರಬಹುದು, ಆದರೆ ದೇಶದ ಕಾನೂನಿನ ಮುಂದೆ ಯಾವುದೂ ದೊಡ್ಡದಲ್ಲ. ಏನೋ ನಮ್ಮೊಳಗೆ ನಡೆಯೋ ಸಣ್ಣ ಪುಟ್ಟ ಜಗಳಗಳು, ಸಣ್ಣ ಪುಟ್ಟ ತಪ್ಪುಗಳನ್ನು ನಾವೇ ಸರಿ ಮಾಡ್ಕೋಬಹುದು ಅನ್ನೋ ಕಾರಣಕ್ಕೆ ಆ ಪದ್ಧತಿ ಹುಟ್ಕೊಂತು. ಯಾಕಂದ್ರೆ ಈ ಊರಿನವರೆಲ್ಲ ನಮಗೆ ಮಕ್ಕಳಿದ್ದ ಹಾಗೆ. ಅವರಿಗೆ ಇಂಥ ಕೆಟ್ಟ ಕೆಲಸ ಮಾಡೋ ಅಂಥ ಕೆಟ್ಟ ಬುದ್ಧಿ ಆಗಲಿ,
ಕೆಟ್ಟ ಧೈರ್ಯ ಆಗ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಅಮ್ಮವ್ರೆ, ಇದನ್ನೆಲ್ಲ ನೋಡಿದ್ರೆ ನನಗೂ ಹಂಗೆ ಅನ್ಸುತ್ತೆ. ಇದು ಖಂಡಿತವಾಗ್ಲೂ ಇವ್ರವ್ರ ಕೆಲಸ ಅಲ್ಲ, ಹೊರಗ್ನವ್ರದ್ದು. ನಾನು ವೀರೇಂದ್ರನ ಜೊತೆ ಇದ್ಕೊಂಡು ಎಲ್ಲ ಕೆಲಸನ ನೋಡ್ಕೊಂಡು ಅಂದ್ಕೊಂಡೆ. ಆದರೆ ಸಮಾಜ ಸೇವೆ ಅಂತ ಸ್ವಲ್ಪ ಹೊರಗೋಗ್ಬಿಟ್ಟೆ, ಬರೋ ಸ್ವಲ್ಪ ತಡ ಆಗೋಯ್ತು. ಅಷ್ಟರಲ್ಲಿ ಹಿಂಗೆಲ್ಲ ಆಗ್ಬಿಟ್ಟದೆ. ನಮ್ಮ ಪುಣ್ಯಕ್ಕೆ ಯಜಮಾನ್ರ ಪ್ರಾಣಕ್ಕೆ ಏನೂ ಅಪಾಯ ಆಗಿಲ್ಲ. ದೇವ್ರ ದೊಡ್ಡನಮ್ಮ. ದೇವರು ದೊಡ್ಡವನು ಅಂತ ಸುಮ್ಮನಾಗ್ಬಿಡೋದಲ್ಲ, ಆ ಹೆಣ್ಣು ಮಗುವಿನ ತ್ಯಾಗ, ಒಳ್ಳೆ ಗುಣ, ದೊಡ್ಡತನ ಇವೆಲ್ಲ ಇವತ್ತು ನಮ್ಮ ವೀರುನ ಕಾಪಾಡ್ತು. ತನ್ನ ಪ್ರಾಣನೂ ಲೆಕ್ಕಿಸದೆ ನಮ್ಮ ವೀರು ಜೀವನ ಕಾಪಾಡಿದಾಳೆ ಅಂತಂದ್ರೆ ಅವಳ ಪ್ರಾಣನೂ ನಮಗಷ್ಟೇ ಮುಖ್ಯ. ಅವಳಿಗೇನೂ ಆಗ್ಬಾರ್ದು. ಈ ಊರಲ್ಲಿ ಬಡವ ಬಲ್ಲಿದ, ನನ್ನವರು ತನ್ನವರು ಅನ್ನೋ ಯಾವ ವ್ಯತ್ಯಾಸವೂ ಇಲ್ಲ. ಎಲ್ಲರ ಪ್ರಾಣವೂ ಒಂದೇ. ನೀವೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಆ ತಪ್ಪಿತಸ್ಥರು ಸಿಕ್ಕಾಕೊಳ್ಳೇಬೇಕು. ಇಲ್ಲಾಂದ್ರೆ